ಜೂನ್ 22ರಂದು ತೆಗೆದುಕೊಂಡಿದ್ದು. ಸಾಮಾಜಿಕ ಜಾಲತಾಣದಲ್ಲಿ ವಿಷಯವನ್ನ ಇಬ್ಬರು ವಕೀಲರು ಪ್ರಸ್ತಾಪಿಸಿರುತ್ತಾರೆ. ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆಯಿಂದ ಪತ್ರ ಬರುತ್ತೆ. ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಹತ್ಯೆ ನಡೆದಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದನ್ನ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾರೆ. ಅದರಲ್ಲಿ ಕೊಲೆಗಳನ್ನು ಮುಚ್ಚಿ ಹಾಕಲು ದೇಹಗಳನ್ನ ಹೂತು ಹಾಕಲಾಗಿದೆ. ಶವಗಳಿಗೆ ಸಮಾಧಿ ಕಟ್ಟಿದ ವ್ಯಕ್ತಿಯೊಬ್ಬ ಸಾಕ್ಷಿಯಾಗಲು ಸಿದ್ಧನಿದ್ದಾನೆ. ಪಾಪ ಪ್ರಜ್ಞೆ ಪರಿಹರಿಸಿಕೊಳ್ಳಲು ಪೊಲೀಸರಿಗೆ ಶರಣಾಗಲಿದ್ದಾನೆ ಅಂತ ಹೇಳ್ತಾರೆ ಅವರು. ಪೊಲೀಸರ ಸಮ್ಮುಖದಲ್ಲೇ ಶವಗಳನ್ನ ಹೊರತೆಗೆಯಲಿದ್ದಾನೆ ಅಂತಾನೂ ಕೂಡ ಹೇಳ್ತಾರೆ. ಇತ್ತೀಚೆಗೆ ತೆಗೆದ ಕಳೆಬರಹವನ್ನ ಪೊಲೀಸರಿಗೆ ಒಪ್ಪಿಸಿರುವುದಾಗಿ ಹೇಳಿದ್ದಾನೆ. ಈ ರೀತಿ ಪತ್ರವನ್ನ ವಕೀಲರು ಬರೆದಿರ್ತಾರೆ. ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು. ದಿನಾಂಕ 22 ಜೂನ್ 2025. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿಹಾಕುವ ಸಲುವಾಗಿ ಮೃತದೇಹಗಳನ್ನು ಹೂತು ಹಾಕಿದ್ದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನು ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿರ್ತಾನೆ ಮತ್ತು ತಾನು ಹೂತು ಹಾಕಿರುವ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವ ನಿರ್ಧಾರ ಮಾಡಿರ್ತಾನೆ. ಇತ್ತೀಚೆಗೆ ಹೊರತೆಗೆದ ಕಳೇಬರವೊಂದನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾನೆ. ಇದು ಸಾರ್ವಜನಿಕ ಮಾಹಿತಿಗಾಗಿ. ಇಂತಿ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು. ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು. ದಿನಾಂಕ 22 ಜೂನ್ 2025. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿಹಾಕುವ ಸಲುವಾಗಿ ಮೃತದೇಹಗಳನ್ನು ಹೂತು ಹಾಕಿದ್ದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನು ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿರ್ತಾನೆ ಮತ್ತು ತಾನು ಹೂತು ಹಾಕಿರುವ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವ ನಿರ್ಧಾರ ಮಾಡಿರ್ತಾನೆ. ಇತ್ತೀಚೆಗೆ ಹೊರತೆಗೆದ ಕಳೇಬರವೊಂದನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾನೆ. ಇದು ಸಾರ್ವಜನಿಕ ಮಾಹಿತಿಗಾಗಿ. ಇಂತಿ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು. ಇಡೀ ಪ್ರಕರಣ ಇರುವಂಥದ್ದು ಆ ಅನಾಮಿಕ ವ್ಯಕ್ತಿಯ ಪಾಪ ಪ್ರಜ್ಞೆಯ ಮೇಲೆ. ಅವನು ತನ್ನ ಪಾಪ ಪ್ರಜ್ಞೆಯಿಂದ ಹೊರಬರುವ ದೃಷ್ಟಿಯಿಂದ ಈ ದೂರನ್ನು ನೀಡಿದ್ದಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿದೆ. ಆ ವ್ಯಕ್ತಿಯು ಕೂಡ ಒಂದು ದೂರನ್ನು ಕೊಡ್ತಾನೆ. ಆ ವ್ಯಕ್ತಿ ಅದರಲ್ಲಿ ಸ್ಪಷ್ಟವಾಗಿ ಇನ್ನೊಂದಿಷ್ಟು ಮಾತನಾಡ್ತಾನೆ ಕೂಡ. ವಕೀಲರು ಏನು ಹೇಳಿದ್ದಾರೆ ನೋಡೋಣ. ಇವತ್ತನ್ನೇ ನಾವು ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ. ಆ ವಿಚಾರವಾಗಿ SP ಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಷನ್ ತಲುಪಿಸೋದಕ್ಕೋಸ್ಕರ ಬಂದಿರೋವಂಥದ್ದು. ಬಟ್ ಆದರೆ ಅವರು ಇವತ್ತು ಅನ್ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿತು. ನಾವು ಅವ್ರನ್ನೇ ಕಂಡಬೇಕು. ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮೆಂಟ್ ಅಲ್ಲ, ಯಾರನ್ನೊಬ್ಬರನ್ನ ಕರ್ಕೊಂಡು ಬರ್ತೀವಿ ಮತ್ತೆ ಅವರಿಗೆ ಭದ್ರತೆ ಕೊಡಬೇಕು ಅಂತ ಹೇಳಿ ನಾವು SP ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡಬೇಕಾಗಿದ್ದು ಅದೇ ವಿಚಾರವಾಗಿ, ಬೇರೆ ಇನ್ಯಾವುದಕ್ಕೂ ಅಲ್ಲ. ಇದ್ರ ಮೇಲೆ ನಾವು ಇನ್ನೇನು ಹೇಳೋದಕ್ಕಾಗದು. ನಾವು SP ಹತ್ರ ಮಾತಾಡಬೇಕಾಗಿರೋ ವಿಚಾರನ ಇವತ್ತು SP ನೋಡೋದಕ್ಕೋಸ್ಕರ ಬಂದಿರೋಂಥದ್ದು. ಅವ್ರು ಇಲ್ಲದಿರೋ ಕಾರಣ ನಾನು ನಿಮಗೆ ಅಲ್ಲಿ ಹೇಳ್ದಿರೋಂಥದ್ದನ್ನ ಇಲ್ಲೇನು ಹೇಳ. ಹೌದು, ಅದು ನಮ್ಮ ಪತ್ರನೇ. ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗಿಯೇ SP ಭೇಟಿ ಮಾಡಕ್ಕೆ ಬಂದಿರೋಂಥದ್ದು. ಅದು ಅಲ್ಲದೆ ನಾನು ಇನ್ಯಾವ ಕಮೆಂಟು ಪ್ರೊಟೆಕ್ಷನ್ ಕೊಟ್ಟರೆ ಕರ್ಕೊಂಡು ಬರ್ತೀರಾ ಅಂತ ಹೇಳಿದೆ. ನೋ ಕಮೆಂಟ್ಸ್, ಥ್ಯಾಂಕ್ ಯು. ನಾವು ಇದು ವಕೀಲರು ಮಾತನಾಡ್ತಾ ಇದ್ದಿದ್ದು ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅಂತೇಳಿ. ಈಗ ಮಾತನಾಡ್ತಾ ಇದ್ದಿದ್ದು ಸಚಿನ್ ದೇಶಪಾಂಡೆ ಅವರು. ಅವ್ರಿಗೆ ಒಂದಿಷ್ಟು ಲಿಮಿಟೇಷನ್ ಇರುತ್ತೆ, ಆ ಲಿಮಿಟೇಷನಲ್ಲಿ ಅವರು ಮಾತನಾಡಿದ್ದಾರೆ. ನನ್ನ ಸಹೋದ್ಯೋಗಿ ಸುಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಪಾಲ್, ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಈಗ ಬರುತ್ತೆ. ಇಲ್ಲಿಯವರೆಗೂ ಹೋರಾಟ ನಡೀತಾ ಇದ್ದಿದ್ದು SIT ರಚನೆ ಆಗಬೇಕು ಅಂತ ಹೇಳಿ. ಈಗ ರಾಜ್ಯ ಸರ್ಕಾರ SIT ರಚನೆಯನ್ನ ಮಾಡಿದೆ, ತಂಡವು ಕೂಡ ರೆಡಿ ಆಗಿದೆ. ಮುಂದೇನು ಅಂತ ಹೇಳಿ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಈ ಒಂದು ಪ್ರಕರಣವನ್ನು SITಗೆ ಕೊಡ್ತೇವೆ, ಅದರ ಡಿಟೇಲನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಆ ಇಡೀ ಪ್ರಕರಣದಲ್ಲಿ ಏನೆಲ್ಲ ಅವರ ಹತ್ರ ಈವರೆಗೂ ಸಾಕ್ಷ್ಯಾಧಾರಗಳಿದೆ, ಜೊತೆಗೆ ಈ ಕಂಪ್ಲೇಂಟಲ್ಲಿ ಆತ ಏನೆಲ್ಲ ಹೇಳಿದ್ದಾನೆ ಅದನ್ನೆಲ್ಲವನ್ನು, ಜೊತೆಗೆ ಅದಕ್ಕೆ ಬೇಕಾದಂಥ ಸಹಕಾರವನ್ನು ಜಿಲ್ಲೆಯ ಪೊಲೀಸರು ಕೊಡ್ತಾರೆ. ಮತ್ತು SITನ ತಂಡ ಈ ಧರ್ಮಸ್ಥಳಕ್ಕೆ ಬರಬೇಕಾಗುತ್ತೆ. ಆ ಮೊದಲಲ್ಲಿ ಆತ ಈ ದೂರಲ್ಲಿ ಏನೆಲ್ಲ ಹೇಳ್ಕೊಂಡಿದ್ದಾನೆ ಅದರ ಎಲ್ಲ ಪರಿಶೀಲನೆಗಳನ್ನು, ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು SITನ ತಂಡದ ಅಧಿಕಾರಿಗಳು ಅದನ್ನು ಸಂಗ್ರಹ ಮಾಡ್ತಾರೆ. ಆ ಬಳಿಕ ಈ ದೂರುದಾರ ಯಾರಿದ್ದಾನೆ ಆತನನ್ನು ಸ್ವತಃ ಕರ್ಕೊಂಡು ಬಂದು ಆತ ತೋರಿಸಿರುವಂಥ ಜಾಗ ಏನಿದೆ ಆ ಜಾಗದಲ್ಲಿ ಅಗಿಯುವಂಥ ಕೆಲಸಗಳಾಗುತ್ತೆ. ಅದಕ್ಕೆ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೊಳ್ತಾರೆ. ಆ ಬಳಿಕ ಆ ಒಂದು ವೇಳೆ ಅಂತ ಆತ ಹೇಳಿರುವಂಥ ಜಾಗಗಳಿಗೆ ಸಿಕ್ಕಿದ್ರೆ ಅದು ಯಾರ ಮೃತದೇಹ ಅನ್ನೋದ್ರ ಬಗ್ಗೆನೂ DNA ಟೆಸ್ಟ್ ಆಗಬೇಕಾಗುತ್ತೆ. ಈಗ ಆತ ಹೇಳಿರುವ ಪ್ರಕಾರ ಸುಮಾರು 20 ವರ್ಷಗಳಿಂದ ನಡೆದಿರುವಂಥ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥದ್ದು. ಹಾಗಾಗಿ ಅಸ್ಥಿಪಂಜರಗಳನ್ನು
ಸಿಗುವಂಥ ಆತ ನಿಗದಿತವಾದಂಥ ಸ್ಥಳ ಹೇಳಿದರೆ ಅಲ್ಲಿ ಅಸ್ಥಿಪಂಜರ ಸಿಗುವಂಥ ಸಾಧ್ಯತೆಗಳಿದೆ. ಅದನ್ನು ತೆಗೆದ ನಂತರ ಅದನ್ನು ಟೆಸ್ಟ್ ಮಾಡಿದ ಬಳಿಕ ಅದು ಯಾರಿಗೆ ಮ್ಯಾಚ್ ಆಗುತ್ತೆ ಅಥವಾ ಈ ಹಿಂದೆ ಯಾರಾದರೂ ದೂರು ಕೊಟ್ಟಿದ್ದರೆ ಅವರಿಗೆ ಅದನ್ನು ಮ್ಯಾಚ್ ಮಾಡುವಂಥ ಕೆಲಸಗಳಾಗುತ್ತೆ. ಆ ಬಳಿಕ ಇದು ಯಾವ ಕಾರಣಕ್ಕಾಗಿ ಸಾವನ್ನಪ್ಪಿರುವಂಥದ್ದು, ಇದು ಈತ ಹೇಳಿರುವ ಪ್ರಕಾರ ಅತ್ಯಾಚಾರ ಆಗಿದೆಯಾ, ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲವೂ ತನಿಖೆ ಆಗುತ್ತೆ. ಆ ಬಳಿಕ ಈ ವರದಿಯನ್ನು SIT ಅವರು ಸಲ್ಲಿಕೆ ಮಾಡುವಂಥದ್ದು. ಅರುಣ್. ಓಕೆ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಸೊ ಅಷ್ಟು ಸುಲಭ ಇಲ್ಲ ಈಗ, ಕಾರಣ ಅದು ಸುಮಾರು 20 ವರ್ಷಗಳ ಹಿಂದೆ ಇರುವಂಥ ಶವಗಳನ್ನು ತೆಗಿಬೇಕು. ಅಲ್ಲಿ ಸಿಗುವಂಥದ್ದು ಬರೀ ಅಸ್ಥಿ ಪಂಜರ ಅಷ್ಟೇ. ಮೂಳೆಗಳಿಗೆ ಏನಾದರೂ ಚಾಕುವಿನಿಂದ ಚುಚ್ಚಿದ್ದು ಏನಾದರೂ ಮಾರ್ಕ್ಗಳಿದೆಯಾ ಅಂತ ನೋಡ್ತಾರೆ. ಅದು ಯಾವ ಹರಿತವಾಗಿರುವಂಥ ಆಯೋಧದಿಂದ ಅದಾಗುತ್ತೆ ಅನ್ನುವಂಥದ್ದನ್ನು ನೋಡ್ತಾರೆ. ಸೊ ಅದಾದ ನಂತರ ಆಗುವಂಥದ್ದನ್ನು ಹೇಳಿಬಿಡ್ತೀನಿ ನಿಮಗೆ. ಆ ಮೂಳೆ ಸಿಕ್ಕ ನಂತರ ಮೊದಲು ಅಸ್ಥಿ ಪಂಜರಕ್ಕೆ ನಿಮಗೆ ಕಂಪ್ಯೂಟರೈಸ್ಡಲ್ಲಿ ಫಿಲಪ್ ಮಾಡುವಂಥ ಕೆಲಸ ಮಾಡ್ತಾರೆ. ಬಾಡಿ ಹೇಗಿದೆ, ಏನಿತ್ತು ಅಂತ ಹೇಳಿ. ತದನಂತರ ನಾಪತ್ತೆ ಆಗಿರುವಂಥವ್ರ ಫೋಟೋ ಜೊತೆಗೆ ಮ್ಯಾಚ್ ಮಾಡ್ತಾರೆ. ತದನಂತರ ಅವ್ರನ್ನ ಕರೆದು ಟೆಸ್ಟ್ ಕೂಡ ಮಾಡ್ತಾರೆ, DNA ಟೆಸ್ಟ್ ಆಗುತ್ತೋ ಇಲ್ಲೋ ಅಂತ ಹೇಳಿ.